ಹಾಯ್ ಡಿಯರ್ಸ್. ಇವತ್ತು ಯಾರಾದರೂ ಲಾಲ್ಬಾಗ್ ಫ್ಲವರ್ ಶೋಗೆ ಬಂದಿದ್ದೀರಾ ಅಂದರೆ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಎಸ್, ಇವತ್ತೊಂದು ಸ್ಪೆಷಲ್ ಡೇ, ಗಣರಾಜ್ಯೋತ್ಸವ ದಿವಸ. ನಾವು ಫ್ಲವರ್ ಶೋಗೆ ಬಂದಿದ್ದೀವಿ. ಜನರದ ಎನರ್ಜಿ ನೋಡಬೇಕಿತ್ತು. ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಆ ವೈಬ್ಸೇ ಬೇರೆ ಥರ ಇತ್ತು ಇವತ್ತು. ನೋಡಿ ಎಂಟ್ರೆನ್ಸಿಂದನೇ ಫ್ಲವರ್ಸ್ ಹೇಳ್ತಾ ಇವೆ, ವೆಲ್ಕಮ್ ಟು ನೇಚರ್ಸ್ ಬಿಗ್ಗೆಸ್ಟ್ ಸೆಲಿಬ್ರೇಷನ್ ಅಂತ. ನೋಡಿ, ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಟಿಕೆಟ್ಸ್ ಇದೆ. ಸೊ ಇಲ್ಲಿ ವಯಸ್ಸಾದವರಿಗೆ 100 ರೂಪೀಸ್ ಇದೆ. ಅದು ಅಂದರೆ ಸ್ಯಾಟರ್ಡೆ ಸಂಡೇ ಒಂದು ರೇಟ್ ಇರುತ್ತೆ, ಮಿಕ್ಕಿ ದಿವಸ ಬೇರೆ ರೇಟ್ ಇರುತ್ತೆ. ಸೊ ಇಲ್ಲಿ ಇವರು ಟಿಕೆಟ್ ತೋರಿಸ್ತಾ ಇದ್ದಾರೆ. ಇಲ್ಲಿಂದ ನೋಡಿ, ಇವರು ಒಂದು ಥೀಮ್ ಇಟ್ಕೊಂಡಿರ್ತಾರೆ ಪ್ರತಿ ವರ್ಷ ಫ್ಲವರ್ ಶೋಗೆ. ಸೊ ಈ ಸತಿ ಥೀಮ್ ಬಂದು ತೇಜಸ್ವಿ ಅವರು, ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾನೆ. ಇಲ್ಲಿ ನೋಡಿ, ಆಹಾ, ಜನ ಎಷ್ಟು ರಿಲ್ಯಾಕ್ಸ್ ಆಗಿ ಖುಷಿಯಾಗಿದ್ದಾರೆ ಅಂದರೆ ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಅಂಗಡಿ ಇಟ್ಕೊಂಡಿದ್ದಾರೆ. ಇಲ್ಲಿಂದ ನೋಡ್ಬೋದು ನೀವು. ಇಲ್ಲಿ ಒಂದು ಚಿಕ್ಕದಾಗಿರೋದೊಂದು ಲಾಲ್ಬಾಗ್ ಕೆರೆ. ಇದು ಸುಮಾರು ವರ್ಷದ ಕೆರೆ. ಇದು ತುಂಬ ಹಳೆಯ ಕೆರೆ ಇದು, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಫ್ರೆಶ್ ಏರು, ಆ ಬ್ಯೂಟಿ, ಅದು ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆ ಇದೆ. ಲಾಲ್ಬಾಗ್ ಅಂದ್ರೇ ಒಂಥರ ಹಳೆಯ ನೆನಪುಗಳು. ಆವಾಗಿನ ಲಾಲ್ಬಾಗ್ ಹೇಗಿತ್ತು, ಇವಾಗ ಎಷ್ಟೆಲ್ಲ ಚೇಂಜಸ್ ಆಗಿದೆ. ಮೈ ಗಾಡ್, ನೋಡಿ ಜನ. ಇಲ್ಲಿ ಒಬ್ಬರಿಗೆ ಹುಷಾರಿಲ್ಲ, ಆದ್ರೂ ಅವ್ರಿಗೆ ನೋಡಬೇಕು ಅನ್ನೋದು ಒಂದು ಜೋಶ್ ಇದೆ ಅಲ್ವಾ. ಆದ್ದರಿಂದ ಪಾಪ ಅಜ್ಜಿನ 2-3 ಜನ ಹಿಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಫ್ಲವರ್ಸ್, ಆಹಾ, ಕರಿತಾ ಇದೆ ನನ್ನನ್ನು, ಬನ್ನು ನೋಡು ನೀನು ನನ್ನನ್ನು, ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ, ನಾನು ನಿನ್ಗಿಂತ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಮಾತಾಡ್ತಾ ಇದೆ ಏನೋ ಆ ಫ್ಲವರ್ಸ್ ನಮ್ಮ ಜೊತೆಗೆ ಅನಿಸುತ್ತೆ. ಅಷ್ಟು ನ್ಯಾಚುರಲ್ ಆಗಿತ್ತು ಆ ಫ್ಲವರ್ಸ್, ಆ ಹೂಗಳು. ಆಹಾ, ಆ ಸ್ಮೆಲ್ ನೋಡಿದರೆ ಇದು ಆರ್ಟಿಫಿಷಿಯಲ್ ಸ್ಮೆಲ್ಲ ಅಂತ ಅನಿಸುತ್ತೆ. ಆ ಸ್ಮೆಲ್ ನೋಟಿಸ್ ಮಾಡಿದರೆ ಇದು ಆರ್ಟಿಫಿಷಿಯಲ್ ಪರ್ಫ್ಯೂಮ್ ಅಲ್ಲ ಫ್ರೆಂಡ್ಸ್, ಇದು ನ್ಯಾಚುರಲ್ ಫ್ರ್ಯಾಗ್ನೆನ್ಸ್ ಇದು. ಆಮೇಲೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಹೋಗ್ತಾ ಇರುತ್ತೆ. ಸಪೋಸ್ ನಿಮಗೆ ಏನಾದರೂ ನಡೆಯೋಕ್ಕಾಗಲ್ಲ ಅಂತಂದರೆ ಇದರಲ್ಲಿ ಕುತ್ಕೊಂಡು ಹೋಗ್ಬೋದು. ನೋಡಿ, ಈ ಕಾನ್ಸೆಪ್ಟ್, ಈ ಸತಿ ಇದು ಕಾನ್ಸೆಪ್ಟು. ಇದರಲ್ಲಿ ಒಂದು ಕಟೌಟ್ ಹಾಕಿ ನಿಲ್ಲಿಸಿದ್ದಾರೆ ಇಲ್ಲಿ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಇಲ್ಲಿ ನೋಡಿ, ಕಿಡ್ಸು, ಎಲ್ಲ ಪೇರೆಂಟ್ಸು ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಇಲ್ಲಿ ವಯಸ್ಸಾದವರು ಹಳೇ ಬೆಂಗಳೂರನ್ನ ನೆನೆಸ್ಕೊಂಡು ಹೊಳೆ ಲಾಲ್ಬಾಗ್ ಹೇಗಿತ್ತು ಅಂತೆಲ್ಲ ನೆನಪಿಸ್ಕೊಂಡು ಕೂತಿದ್ದಾರೆ. ಬನ್ನಿ, ಇಲ್ಲಿಂದ ಮುಂದೆ ಹೋಗೋಣ. ನಮ್ಮ ಬೆಂಗಳೂರು ಟ್ರಾಫಿಕ್ ಸ್ಟ್ರೆಸ್ ಇದ್ರೂ ಫ್ರೆಂಡ್ಸ್, ಲಾಲ್ಬಾಗ್ ಎಂಟ್ರೆನ್ಸ್ ಕ್ರಾಸ್ ಮಾಡಿದ ಮೇಲೆ ಮೈಂಡ್ ಆಟೋಮೆಟಿಕ್ಕಾಗಿ ಕಾಮ್ ಆಗುತ್ತೆ. ಇವತ್ತು ರಿಪಬ್ಲಿಕ್ ಡೇ ಸ್ಪೆಷಲ್. ಈ ಫ್ಲವರ್ಸ್ ಮಾತ್ರ ಸುಂದರ ಅಲ್ಲ, ಈ ಶೋ ನಮ್ಮ ದೇಶದ ಪ್ರೈಡ್, ಯೂನಿಟಿ ಆ್ಯಂಡ್ ಬ್ಯೂಟಿನ ರೆಪ್ರೆಸೆಂಟ್ ಮಾಡುತ್ತೆ. ಬನ್ನಿ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ಲವರ್ಸ್ ಅಂದರೆ. ಬನ್ನಿ ಎಂಜಾಯ್ ಮಾಡೋಣ ಸ್ವಲ್ಪ ಹೊತ್ತು. ಇಲ್ಲಿಂದ ಸುದರ್ಶನ್ ಸಿಲ್ಕ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ನಡೆದಿತ್ತು ಫ್ರೆಂಡ್ಸ್.
ಇಲ್ಲ ಅವ್ರದ್ದು ಅಡ್ವರ್ಟೈಸ್ ಮಾಡೋದಕ್ಕೋಸ್ಕರ ಅಂತ ಇಲ್ಲೆಲ್ಲ ಸೆಲಿಬ್ರಿಟೀಸ್ದು ಒಂದು ವಿಡಿಯೋ ಡಿಸ್ಪ್ಲೇ ಮಾಡಿದರು. ಸೊ ಅವಳೆಲ್ಲ ತೋರಿಸ್ತಾ ಇದ್ಲು, ಅದರದ್ದೆಲ್ಲ ಅಡ್ವರ್ಟೈಸ್ಮೆಂಟು ನಡೀತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಸುಮಾರು ಅಡ್ವರ್ಟೈಸ್ಮೆಂಟ್ಸಿಗೆ ಹಾಕಿರ್ತಾರೆ. ಏನೋ ZTV ಅವ್ರ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಹಾಕಿದ್ದಾರೆ, ಕಾಂತಾರ ಮೂವಿದು ಹಾಕಿದ್ದಾರೆ. ಸೊ ಸುಮಾರು ಈ ಥರದ್ದು ಡಿಸ್ಪ್ಲೇಗಳೆಲ್ಲ ನಡೀತಾ ಇತ್ತು ಇಲ್ಲಿ. ಐ ಥಿಂಕ್ ದೇ ವಿಲ್ ಪೇ ಫಾರ್ ದೆಮ್ ಅನಿಸುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿಂದ ನಾವು ಮುಂದೆ ಹೋಗೋಣ. ಇಲ್ಲಿ ಇದು ಗ್ಲಾಸ್ ಹೌಸು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಫೌಂಟೇನ್ ಎಲ್ಲ ಇದೆ, ಸುಮಾರು ಜನ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೋತಾ ಇದ್ದಾರೆ. ಸೊ ಇಲ್ಲಿ ಒಳಗಡೆ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಎಲ್ಲ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅವರು ಅಂದರೆ ಕುವೆಂಪು ಅವರ ಮಗ ಇವರು. ಸೊ ಇವರು ಹೀ ಈಸ್ ಅ ಗ್ರೇಟ್ ರೈಟರ್. ಅವ್ರದ್ದೆಲ್ಲ ಪಿಕ್ಚರ್ಸು, ಅವ್ರದ್ದೆಲ್ಲ ಕಟ್ಔಟ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಆಮೇಲೆ ವೆದರ್ ಎಷ್ಟು ಕೂಲಾಗಿತ್ತು ಅಂದರೆ ತುಂಬ ಸಪೋರ್ಟಿವ್ ಆಗಿತ್ತು. ನೋಡಿ, ಬೆಳಗ್ಗೆ 19 ಡಿಗ್ರಿ ಇತ್ತು ಅಷ್ಟೇ. ಸೂಪರಾಗಿತ್ತು ವೆದರ್ ಮಾತ್ರ, ತುಂಬ ಬಿಸಿಲಿರಲಿಲ್ಲ, ಎಷ್ಟು ಕಾಮ್ ಆಗಿತ್ತು ಅಂದರೆ. ಬನ್ನಿ ನಾನು ನಿಮಗೆ ಒಳಗಡೆದು ತೋರಿಸ್ತೀನಿ. ಇದ್ರದ್ದು ಇನ್ನೊಂದು ವೀಡಿಯೋ ಪಾರ್ಟ್ 2 ಅಲ್ಲಿ ನಿಮಗೆ ಒಳಗಡೆ ತೋರಿಸ್ತೀನಿ.